ಉತ್ಸವ ಸಮಿತಿ, ಕೃಷಿಕ ಸಮಾಜ, ಉಳ್ಳಾಲ ಹಾಗೂ ಯುಟಿ ಫಾರಿದ್ ಚಾರಿಟೇಬಲ್ ಫೌಂಡೇಶನ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಇಲಾಖೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಕೃಷಿ ಮೇಳ ಹಾಗೂ ಮುಡಿಪು ಉತ್ಸವ ಏಪ್ರಿಲ್ 24ರಿಂದ 26ರವರೆಗೆ ಮುಡಿಪು ಬೆಟ್ಟದ ಬಳಿ ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಲಯನ್ ದೇವದಾಸ್ ಭಂಡಾರಿ ತಿಳಿಸಿದರು. ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ಪೀಕರ್ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಏಪ್ರಿಲ್ 24ರಂದು ಬೆಳಗ್ಗೆ 9:30ಕ್ಕೆ ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿ ಕೃಷಿ ಮೇಳ, ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಉತ್ಸವ ಹಾಗೂ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಹಾರ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಧ್ಯಾನ ಮಂದಿರದ ಸ್ಥಾಪಕರಾದ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೇಕಳ ಇವರಿಗೆ ಸೇವಾ ದುರಂದರ ಪ್ರಶಸ್ತಿ, ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದ ಶ್ಯಾಮ್ ಭಟ್, ಏನಪಾಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವೈ ಅಬ್ದುಲ್ಲಾ ಕುನ್ನಿ, ಅದಾನಿ ಗ್ರೂಪ್ ಅಧ್ಯಕ್ಷರಾದ ಕಿಶೋರ್ ಆಳ್ವಾ ಹಾಗೂ ಅನಿವಾಸಿ ಭಾರತೀಯ ರೊನಾಲ್ಡ್ ಕೊಲೆಸೋ ಇವರನ್ನ ಗೌರವ ಅಭಿನಂದನೆ ನಡೆಯಲಿದೆ. ಏಪ್ರಿಲ್ 26ರಂದು ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಸರ್ಕಾರದ ಯೋಜನೆ ಇರ್ಬೋದು, ಬೇರೆ ಬೇರೆ ಅವರ ಸಮಸ್ಯೆಗಳಿರ್ಬೋದು, ಅದಕ್ಕೆ ಒಂದು ಮುಡಿಪು ನಾಳಿನ ಕಾರ್ಯಕ್ರಮವನ್ನು ಇದು ಮಾಡಿಕೊಂಡು ಎಲ್ಲ ಇಲಾಖೆಯವರಲ್ಲಿ ಭಾಗವಹಿಸಿ ಅಲ್ಲಿ ಕರು ಪ್ರದರ್ಶನ ಇದೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇದೆ, ಜೇನು ವ್ಯವಸಾಯ ಇದೆ. ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೊಡುವುದರ ಮೂಲಕ ಕೃಷಿಕರಲ್ಲಿ ಕೂಡ ಒಂದು ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಜಾಗೃತಿಯನ್ನು ಮೂಡಿಸುವುದು ಕೂಡ ಇದರ ಉದ್ದೇಶ. ಇದು ನಮ್ಮ ನಮ್ಮ ವಿಧಾನಸಭಾ ಅಧ್ಯಕ್ಷರ ಒಂದು ಗುರಿ ಕೂಡ. ದಕ್ಷಿಣ ಕನ್ನಡ ಜಿಲ್ಲೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ಇದು ಹಾರ್ಟಿಕಲ್ಚರ್ ಲ್ಯಾಂಡ್. ಇಲ್ಲಿ 1 ಎಕರೆಗೆ 30 ಕ್ವಿಂಟಲ್ ಅಕ್ಕಿ ಬರುವುದಿದ್ರೆ ನಮ್ಮ ಹಾಸನ ಮಂಡ್ಯ ಕಡೆ ಎಲ್ಲ 90 ಕ್ವಿಂಟಲ್ ಅಕ್ಕಿ ಬರ್ತದೆ. ಹಾಗಾಗಿ ಅದು ಕೂಡ ಮತ್ತೆ ನೆಲಜಲ ಸಂರಕ್ಷಣೆಯ ಬಗ್ಗೆ ಕೂಡ ಒಂದು ಕಾಳಜಿ ಮೂಡಿಸುವಂಥ ಒಂದು ಇದಿದೆ. ಮತ್ತು ಆದಷ್ಟು ಸಾವಯವ ಕೃಷಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಿನ ಬಗ್ಗೆ ಕೃಷಿ ವಿಜ್ಞಾನ ಇದ್ದು ಬರ್ತಾರೆ. ಆಧುನಿಕವಾಗಿ ಈಗ ಮ್ಯಾನ್ಯುವಲ್ ಇದು ವರ್ಕ್ ಕಡಿಮೆ ಆಗ್ತದೆ. ಹಾಗಾಗಿ ಒಂದು ಕೃಷಿ ಉಪಕರಣಗಳ ಮೂಲಕ ಹೆಚ್ಚು ಕೃಷಿಗಳಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ಒಂದು ಅವರಿಗೆ ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಕೃಷಿ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಎಲ್ಲ ಮಾಡ್ತಾ ಇದ್ದಾರೆ. ತಳಿ ಅಂತ ಹೇಳಿದ್ರೆ ಎಲ್ಲ ಬರ್ತದೆ, 50-60 ಕರುಗಳ ಅವತ್ತು ಪ್ರತಿ ಇದು ಮಾಡ್ತಾರೆ. ಅದನ್ನು ಶನಿವಾರ ಬೆಳಿಗ್ಗೆ ಮಧ್ಯಾಹ್ನ 20ರಲ್ಲಿ 90 ಸ್ಟಾಲ್ ಕೃಷಿ ಮೇಳ ಉಪಕರಣ 30-35 ಸ್ಟಾಲ್ ಆಹಾರಕ್ಕೆ ಸಂಬಂಧ ಊರಲ್ಲಿ ಮಾಡಿದ್ದೇವೆ. ಕೃಷಿಕ ಸಮಾಜ ವಿಭಾಗೀಯ ಮಟ್ಟದ್ದು ಅಲ್ಲಿ ಇದೇ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸಿದ್ದು ನಿರಂತರವಾಗಿ ಜನ ಬರ್ತಾ ಇದ್ರು. ಎಲ್ರಿಗೂ ಖುಷಿಯಾಗಿದೆ, ರೈತರಿಗಂತೂ ತುಂಬ ಅದು ಪ್ರಯೋಜನ ಆಗಿದೆ. ಹಾಗಾಗಿ ಅದು ಕೂಡ ನಮಗೊಂದು ಸ್ಫೂರ್ತಿ ನೀಡಿದೆ. ಮತ್ತು ಈ ಕಾರ್ಯಕ್ರಮದ ಹಿಂದೆ ನಮಗೆ ಅಧ್ಯಕ್ಷರು, ನಮ್ಮ ವಿಧಾನಸಭಾ ಅಧ್ಯಕ್ಷರು ನಮಗೆ ಸ್ವಲ್ಪ ಸ್ಫೂರ್ತಿ ಹೆಚ್ಚು ಬಂದಿದೆ. ಹಾಗಾಗಿ ನಮಗೆ ಈ ಕಾರ್ಯಕ್ರಮ ಹೆಚ್ಚು ಕಷ್ಟ ಆಗಲಿಕ್ಕೆ ಅನ್ನುವಂಥ ನಂಬಿಕೆ ನನಗೆ. ಸಂಚಾಲಕರಾದ ನಾಸಿರ್ ನಡುಪದವು ಅವರು ಮಾತನಾಡ್ತಾ, ಕೃಷಿ ವಿಚಾರ ಸಂಕಿರಣದಲ್ಲಿ ಏಪ್ರಿಲ್ 25ರಂದು ಬೆಳಗ್ಗೆ 9:30ರಿಂದ ಮಣ್ಣಿನ ಫಲವತ್ತತೆ, ಪೋಷಕಾಂಶ ನಿರ್ವಹಣೆ, 11ರಿಂದ ಉನ್ನತ ತಳಿಯ ಕರು ಪ್ರದರ್ಶನ ಮತ್ತು ಮಾಹಿತಿ, 12ರಿಂದ ಅಡಿಕೆ ಎಲೆ ಚುಕ್ಕಿ ರೋಗ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆ, ಏಪ್ರಿಲ್ 26 ಬೆಳಗ್ಗೆ 9:30ರಿಂದ ಗೇರು ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, 11ರಿಂದ ಜೇನು ಸಾಕಾಣಿಕೆ, 12ರಿಂದ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಹಾಗೂ ಸರ್ಕಾರದ ನೆರವು ವಿಷಯದಲ್ಲಿ ವಿಚಾರ ಸಂಕಿರಣ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 17 ಗ್ರಾಮ ಪಂಚಾಯತ್ಗಳು ಗ್ರಾಮೀಣ ಜನರ ಬದುಕು ಕೃಷಿಯಿಂದಲೇ ನಡೆಯುತ್ತಿರ್ತಕ್ಕಂಥದ್ದು. ಆದ್ದರಿಂದ ಆ ಕೃಷಿಗೆ ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಹಾಗೂ ಈ ಗ್ರಾಮೀಣ ಪ್ರದೇಶದ ಜನರ ಕೃಷಿಯ ಸಾಂಪ್ರದಾಯಿಕ ಕೃಷಿ ಇರುವಂತಹ ಪ್ರದೇಶದಲ್ಲಿ ಆ ಕೃಷಿಕರನ್ನು ಕರೆದು ಅವರಿಗೆ ಆಧುನಿಕ ಕೃಷಿ ಮತ್ತು ಕೃಷಿ ಮಾಹಿತಿ ಮತ್ತು ವಿವಿಧ ಇಲಾಖೆಗಳ ಸಲಕರಣೆಗಳು ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ ನಡೆಯುವಂತಹ ಸಂದರ್ಭದಲ್ಲಿ ಉನ್ನತವಾಗಿ ಇವತ್ತು ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳ ಬಗ್ಗೆ ಅವರಿಗೆ ಒಂದು ರೀತಿಯ ಕ್ಲಾಸ್ ಅಥವಾ ಅವರಿಗೆ ಒಂದು ತರಬೇತಿ ಕೊಡುವಂತಹ ಕಾರ್ಯಕ್ರಮ ಸಹ ಅದೇ ವೇದಿಕೆಯಲ್ಲಿ ನಡೆಯುತ್ತಿದೆ. ಉನ್ನತ ತಳಿ ಕರುಗಳ ಪ್ರದರ್ಶನ ಮತ್ತು ಮಾಹಿತಿ, ಯಾವ ರೀತಿಯ ಈ ಪ್ರದೇಶದಲ್ಲಿ ಜಾನುವಾರು ಸಾಕಾಣಿಕೆ ಇವತ್ತು ಲಾಭದಾಯಕ ಎಂಬ ನಿಟ್ಟಿನಲ್ಲಿ ಸಹ ಪಶುಸಂಗೋಪನಾ ಇಲಾಖೆಯಿಂದ ಒಂದು ರೀತಿಯ ಪ್ರದರ್ಶನ ನಡೆಯುತ್ತಿದೆ. ಅದೇ ರೀತಿ ಅಡಿಕೆಗೆ ಎಲೆಚುಕ್ಕಿ ರೋಗ ಮತ್ತು ತೋಟಗಾರಿಕೆ ಬೆಳೆಗಳ ಸಮಗ್ರ ಪೀಡ ನಿರ್ವಹಣೆ. ಇವತ್ತು ಕೃಷಿಯಲ್ಲಿ ಹಲವಾರು ರೋಗಗಳಿಂದ ವಾಣಿಜ್ಯ ಬೆಳೆಗಳು ಸಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಇಂತಹ ಸಂದರ್ಭಗಳಲ್ಲಿ ನುರಿತ ವಿಜ್ಞಾನಿಗಳು ಅದರ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಿದ್ದಾರೆ. ಅದೇ ರೀತಿ ಗೇರುವಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಇವತ್ತು ಗೇರು ನಮ್ಮಿಂದ ಕಣ್ಮರೆಯಾಗ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ
ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬಹುದು ಎಂಬ ಮೇಲೆ ಅದರ ಮೌಲ್ಯವರ್ಧನೆ ಸಹ ಮಾಡಲಿಕ್ಕಿದೆ. ಮತ್ತು ಜೇನು ಸಾಕಾಣಿಕೆ ಬಗ್ಗೆ ಮತ್ತು ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿ ಮತ್ತು ಸರ್ಕಾರದ ಇವ್ರ ಬಗ್ಗೆ ಸಹ ಸಮಗ್ರವಾದಂತಹ ಮಾಹಿತಿ ಆ ಪ್ರದೇಶದ ಎಲ್ಲ ರೈತರಿಗೆ ಸಿಗಲಿಕ್ಕಿದೆ. ಗುಡ್ಡೆಗಾಡು ಓಟ ನಿನ್ನೆ ನಡೆದಿರತಕ್ಕಂಥ ಸ್ವಚ್ಛ ಮಡಿಪು ಅಭಿಯಾನ ಸಹ ನಿನ್ನೆಯಿಂದ ನಿರಂತರವಾಗಿ ನಡೆಯಲಿಕ್ಕಿದೆ. ಮಹಿಳೆಯರಿಗಾಗಿ ಸೀರೆಯ ನಡಿಗೆ, ಚಿತ್ರಕಲಾ ಸ್ಪರ್ಧೆ, ದಪ್ಪ ಪ್ರದರ್ಶನ, ಕ್ರಿಸ್ತ ಜನನ ನೃತ್ಯ ರೂಪಕ ಹಾಗೂ ಉನ್ನತ ಗಾಳಿಪಟ ಪ್ರದರ್ಶನ, ಮನೋಲ್ಲಾಸನಿ ನಾಟಕ, ನೃತ್ಯ ಸಂಭ್ರಮ, ಭಜನಾ ಸಂಕೀರ್ತನೆಗಳು, ಮೂರು ದಿನ ಸಹ ಭಜನೆ ಸಂಕೀರ್ತನೆಗಳು ಸಹ ನಡೆಯಲಿಕ್ಕಿದೆ. ಮೆಹಂದಿ ಸ್ಪರ್ಧೆ, ಬೆಂಕಿ ರಹಿತ ಅಡಿಗೆ ಮತ್ತು ನೃತ್ಯ ವೈಭವ, ಜಂಬಾವತಿ ಕಲ್ಯಾಣ, ಯಕ್ಷಗಾನ ಸಹ ನಡೆಯಲಿಕ್ಕಿದೆ. ಅದ್ಭುತವಾದಂತಹ ಕಾರ್ಯಕ್ರಮಗಳು ಈ ಉತ್ಸವದಲ್ಲಿ ನಡೆಯಲಿಕ್ಕಿದೆ. ಯುಟಿ ಫರೀದ್, ಯುಟಿ ಖಾದರ್ ರವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ. ಎಲ್ಲರ ಒಂದು ಕಾರ್ಯಕ್ರಮದ ಈ ಒಂದು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಡಿಪು ಉತ್ಸವ ಸಮಿತಿಯ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿರುವ ಮಮತಾ ಗಟ್ಟಿ, ಸಾಂಸ್ಕೃತಿಕ ಸಂಚಾಲಕರಾಗಿರುವ ಚಂದ್ರಹಾಸ್ ಕಣ್ಣೂರು, ಉತ್ಸವ ಸಮಿತಿ ಪ್ರಧಾನ ಸಂಚಾಲಕರಾದ ಅಬ್ದುಲ್ ಜಲೀಲ್ ಮೊಂಟಗೋಳಿ, ಕಾರ್ಯಕ್ರಮ ಸಂಯೋಜಕರಾದ ಅಜಿತ್ ಪೂಜಾರಿ ಹಾಗೂ ಪ್ರದೀಪ್ ಡಿಸೋಜಾ ಉಪಸ್ಥಿತರಿದ್ದರು.